ಇತ್ತೀಚೆಗೆ ಬರುವಂಥ ಕಸ್ಟಮರ್ ಎಲ್ಲ ರೀತಿ ಅವರೇ ಸರ್ಚ್ ಮಾಡ್ಕೊಂಡು ಡಿಸೈನ್ ಎಲ್ಲ ಹುಡ್ಕೊಂಡು ಬರ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ನನಗಿದ್ರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಖುಷಿಯಾಗುತ್ತೆ. ಹೊಸ ಡಿಸೈನ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಎಲ್ಲದೂ ಕೂಡ ಹೊಸ ಡಿಸೈನ್ಸೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್ ಎಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಆದಷ್ಟು ಇವಾಗ ತೋರಿಸೋದೆಲ್ಲದು ಕೂಡ ವೈಟ್ ಬ್ಲೌಸ್ಗಳೇ ಆಗಿದೆ. ವೈಟ್ ಬ್ಲೌಸ್ಗಳಿಗೆ ಈ ರೀತಿ ವರ್ಕ್ ಮಾಡಿಕೊಡಿ ಅಂತ ತುಂಬ ಜನ ಕೇಳ್ತಾನೆ ಇದ್ದರು. ಅದಕ್ಕೋಸ್ಕರ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವರು ಒಂದಷ್ಟು ಕಲರ್ಸ್ ಹೇಳಿದರು. ಅವ್ರು ಯಾವ್ಯಾವ ಕಲರ್ಸ್ನ ಹೇಳಿದರು ಆ ಕಲರ್ಸ್ನ ಹಾಕಿ ಈ ರೀತಿ ವರ್ಕ್ ಮಾಡಿದ್ದೀನಿ. ಇವ್ರು ಮದುವೆ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ. ಮದುವೆ ಬ್ಲೌಸು ಅಂದರೆ ಮಗಂದು ಮದುವೆ ಅಂತೆ, ಒಂದು 4 ಸೀರೆ ಕೊಟ್ಟಿದ್ದಾರೆ ಅಷ್ಟೇ. ಎಲ್ಲದೂ ಕೂಡ ಚೆನ್ನಾಗಿ ವರ್ಕ್ ಮಾಡಿ ಮತ್ತು ಕುಚ್ಚೆಲ್ಲ ಹಾಕೊಡಿ ಅಂತ ಕೊಟ್ಟಿದ್ದಾರೆ. ಇದು ಒಂದನ್ನು ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು. ಮೊದಲು ಎಂಗೇಜ್ಮೆಂಟ್ ಬ್ಲೌಸ್ ಕೊಟ್ಟಾಗಲೂ ಹೇಳಿದ್ರು ಈ ರೀತಿ ತಂದು ಸ್ಟಿಚ್ ಮಾಡಿಕೊಡಿ ವೈಟ್ ಬ್ಲೌಸ ಅಂತ. ಆವಾಗ ನನಗೆ ಆಗಿರಲಿಲ್ಲ ಸ್ಟಿಚ್ ಮಾಡಿಕೊಡೋದಕ್ಕೆ. ಇವಾಗ ಸ್ಟಿಚ್ ಮಾಡಿಕೊಟ್ಟೆ. ಇದನ್ನು ಇಲ್ಲೇ ವೇರ್ ಮಾಡಿ ನೋಡಿದ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇದೊಂದು ನೋಡಿ, ಈ ರೀತಿ ರೆಡ್ ಕಲರ್ ಸೀರೆನ ತಗೊಂಡಿದ್ರು. ಅದು ಸೇಮ್ ರೆಡ್ಡೇ ಬ್ಲೌಸ್ ಇರೋದ್ರಿಂದ, ಒಂದೇ ಕಲರ್ ಬ್ಲೌಸ್ ಇರೋದ್ರಿಂದ ನಂಗೆ ಅದು ಬೇಡ, ಬೇರೆ ಥರ ಏನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ಸೀರೆಗೂ ಕೂಡ ಒಂದು 4-5 ಸೀರೆಗೂ ಕೂಡ ವೇರ್ ಮಾಡ್ಬೋದು ಅವರು. ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್ ಎಲ್ಲ. ಅವರು ಈ ರೀತಿ ಬೋಟ್ ನೆಕ್ಕಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಗೋದನ್ನು ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ನೋಡಿ, ಈ ರೀತಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಡಿಸೈನ್ ಎಲ್ಲ ಕೂಡ. ಸ್ಲೀವ್ಸಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೊಂದು 4-5 ಸೀರೆಗೆ ಅವರು ವೇರ್ ಮಾಡ್ಬೋದು. ಒಂದು 4-5 ಕಲರ್ ಹಾಕಿದ್ದೀನಿ. ರೆಡ್ಡು, ಪಿಂಕು, ಬ್ಲೂ ಈ ರೀತಿಯಾಗಿ ಹಾಕಿದ್ದೀನಿ. ನೋಡಿ, ಸ್ಲೀವ್ಸಿಗೂ ಕೂಡ ಒಂದು 3-4 ಕಲರ್ ಬೀಡ್ಸ್ನ ಹಾಕಿದ್ದೀನಿ. ಎಲ್ಲ ಸೀರೆಗೂ ಯೂಸ್ ಆಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹ್ಯಾಂಡ್ ವರ್ಕ್ಗೂ ಏನು ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಹ್ಯಾಂಡ್ ವರ್ಕ್ ಥರನೇ ಇದೆ, ಚೆನ್ನಾಗಿದೆ ಅಂತ ಹೇಳಿದರು. ಎಲ್ಲರೂ ಕೂಡ ಇತ್ತೀಚೆಗೆ ಜಾಸ್ತಿ ಈ ರೀತಿ ವೈಟ್ ಬ್ಲೌಸ್ಗಳೇ ತುಂಬ ಬ್ಲೌಸ್ಗಳು. ಅದೇ ಡಿಸೈನ್ ಮಾಡಿದ್ರೆ ತೋರಿಸಲ್ಲ, ಯಾವ್ದಾದ್ರು ಡಿಫ್ರೆಂಟಾಗಿ ಹೊಸ ಡಿಸೈನ್ ಮಾಡಿದ್ರೆ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ಡಿಸೈನ್ ಆದರೆ ಅದೇ ಡಿಸೈನ್ನ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತಲ್ವ. ಅದಕ್ಕೋಸ್ಕರ ಅದನ್ನೆಲ್ಲ ತೋರಿಸಲ್ಲ. ಹೊಸ ಡಿಸೈನ್ ಏನಾದರೂ ಮಾಡಿದ್ರೆ ಮಾತ್ರ ತೋರಿಸ್ತೀನಿ. ಎಷ್ಟೋ ಜನ, ತುಂಬ ಜನ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಸರ್ಚ್ ಮಾಡ್ತಿರ್ತೀರ. ಆ ಥರದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಎಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡಿಸ್ಕೋಬೋದು ನೀವು. ಇತ್ತೀಚೆಗೆ ಹೆಣ್ಮಕ್ಳು ಯಾರು ಕೂಡ ನಮ್ಮ ಚಾಯ್ಸ್ ಕೇಳೋದೇ ಇಲ್ಲ. ಅವರೇ ಹುಡ್ಕೊಂಡು ಈ ರೀತಿ ಇರಲಿ ಅಂತ ಚಾಯ್ಸ್ನ ಮಾಡಿಕೊಂಡು ಯಾವ್ಯಾವ ಸೀರೆಗೆ ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಅವರೇ ಚಾಯ್ಸ್ ಮಾಡ್ಕೊಂಡು ಬಂದುಬಿಡ್ತಾರೆ. ಹೆಣ್ಮಕ್ಳು ತುಂಬ ಜನ ಹೆಣ್ಮಕ್ಳು ಇತ್ತೀಚೆಗೆ ನಮ್ದು ಯಾವುದೇ ರೀತಿ ಚಾಯ್ಸ್ ಕೇಳಲ್ಲ, ಅವರೇ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಜನ ರೆಗ್ಯುಲರಾಗಿ ನೀವು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ, ನೀವೇ ಮಾಡಿಕೊಡಿ ಅಂತ ಹೇಳೋರು ಕೆಲವೊಂದಷ್ಟು ಜನನೂ ಇದ್ದಾರೆ. ಅದಕ್ಕೋಸ್ಕರ ಹೆಣ್ಮಕ್ಳು ಹುಡುಕ್ತಿರುವಂಥ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ. ಈ ರೀತಿ ಒಂದೇ ಥರ ಕೆಲವೊಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ, ಸೀರೆ ಬ್ಲೌಸ್ ಎರಡೂ ಕೂಡ ಒಂದೇ ಥರ ಇದ್ದರೆ. ಅಂಥವ್ರು ಬೇಕಾದ್ರೆ ಈ ರೀತಿಯಾಗಿ ನೀವೆಲ್ಲ ಸ್ಟಿಚ್ ಮಾಡಿಸ್ಕೋಬೋದು. ನಿಮಗೆ ಬೇಡ ಅನ್ನೋ ಆಗಿದ್ರೆ ಈ ರೀತಿ ಒಂದು ವೈಟ್ ಬ್ಲೌಸ್ನ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ಸುಮಾರು ಸೀರೆಗೆ ಆಗುತ್ತೆ. ಇದು ಕೂಡ ಅಷ್ಟೇ, ತುಂಬ ಕಲರ್ಸ್ ಹಾಕಿದ್ದೀನಿ. ಇದಕ್ಕೂ ಗ್ರೀನು, ಬ್ಲ್ಯಾಕು, ರೆಡ್ಡು, ಪಿಂಕು ಮತ್ತು ರಾಮ ಗ್ರೀನು ಈ ರೀತಿಯಾಗಿ ಹಾಕಿದ್ದೀನಿ. ಇದಕ್ಕೂ ಕೂಡ ಮೇಲ್ಗಡೆಗೆ ಬೀಡ್ಸ್ ಹಾಕಬೇಕು. ಇದಕ್ಕಿನ್ನೂ ಬೀಡ್ಸ್ ಎಲ್ಲ ಹಾಕಿಲ್ಲ. ವಿಡಿಯೋ ಮಾಡ್ಕೋತಿದ್ನಲ್ಲ, ಕೆಲವೊಂದು ಸಲ ಅರ್ಜೆಂಟಿಗೆ ಕಸ್ಟಮರ್ ಬಂದಾಗ ಕೆಲವೊಂದಷ್ಟು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಅರ್ಜೆಂಟಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಕೆಲವೊಂದಷ್ಟು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತಲೇ ಮೊದಲಿಗೆ ವಿಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ ಮತ್ತು ತುಂಬ ಒಂದು 4-5 ಸೀರೆಗೂ ಕೂಡ ವೇರ್ ಮಾಡ್ಬೋದು. ಅಷ್ಟಾಗಿ ಏನು ವ್ಯತ್ಯಾಸ ಕಾಣಿಸಲ್ಲ. ಅದರಲ್ಲೂ ಈ ಥರ ಬಾರ್ಡ್ರ್ ಸೀರೆಗಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸಿಗೂ ಕೂಡ ಕಟ್ ವರ್ಕು, ಅದಕ್ಕೂ ಬೀಡ್ಸ್ ಹಾಕಬೇಕು, ಇನ್ನೂ ಹಾಕಿಲ್ಲ. ಬೀಡ್ಸ್ ಹಾಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ. ಅಷ್ಟರಲ್ಲಿ ಕಸ್ಟಮರ್ ಬಂದರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ತುಂಬ ಜನ ಒಬ್ಬೊಬ್ರದ್ದೇ ಡಿಸೈನ್. ತುಂಬ ಜನ ಇವಾಗ ಯಾವುದಾದ್ರು ನೋಡಿದ್ರೆ ಬೇರೆ ಹೊಸ್ದಾಗಿ ಮಾಡ್ತೀನಿ ಅಂದ್ರೂ ಕೇಳಲ್ಲ, ಈ ಯಾವುದನ್ನು ನೋಡಿರ್ತಾರೋ ಅದೇ ಮಾಡಿಕೊಡಿ ಅಂತ ಕೇಳ್ತಾರೆ. ಇತ್ತೀಚೆಗಂತೂ ಮಾಡಿದಂಥ ಡಿಸೈನೇ ತುಂಬ ಮಾಡ್ತಿರೋದ್ರಿಂದ ಅಷ್ಟಾಗಿ ನಾನು ಡಿಸೈನ್ಸ್ ಎಲ್ಲ ವೀಡಿಯೋದಲ್ಲಿ ತೋರಿಸ್ತಿಲ್ಲ. ಏಕೆಂದರೆ ನಾವು ಏನು ಮಾಡಿರ್ತೀವಿ ಅದನ್ನೇ ಕಸ್ಟಮರ್ ಕೇಳ್ತಾರೆ. ನಾವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನೇ ಮಾಡಿಕೊಡಿ, ನಮಗೆ ಬೇರೆ ಹೊಸ್ದಾಗಿ ಚೆನ್ನಾಗಿರೋದು ಇದೇ ಮಾಡ್ತೀನಿ ಅಂದರೂ ಕೇಳಲ್ಲ. ನಾನೊಂದು ಟ್ರೆಂಡಿಂಗ್ ಡಿಸೈನ್ ಅಂತ ಹೇಳಿದ್ನಲ್ಲ, ಇವಾಗ 4 ಜನ ಅದೇ ಡಿಸೈನ್ನ ಕಳಿಸ್ಕೊಟ್ಟಿದ್ದಾರೆ ಸ್ಕ್ರೀನ್ಶಾಟ್ ಮಾಡಿ. 4 ಬ್ಲೌಸು ಕೂಡ ಅದೇ ಸೇಮ್ ಡಿಸೈನೇ ಇರಲಿ ಅಂತ ಹೇಳಿದ್ದಾರೆ. ಮಾಡಬೇಕು ಅದನ್ನು ಕೂಡ. ನೋಡಿ, ಕುಚ್ಚು ಕೂಡ ಈ ರೀತಿ ಹಾಕಿದ್ದೀನಿ. ನೋಡಿ, ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಈ ರೀತಿ ಬೀಡ್ಸ್ನೇ ಹಾಕ್ಬಿಟ್ಟಿದ್ದೀನಿ. ಕುಚ್ಚಿಗೂ ಒಂದೊಂದು ಕುಚ್ಚು ಹಾಕಿದ್ದೀನಿ, ಒಂದೊಂದು ಬೀಡ್ಸ್ನ ಹಾಕಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಕುಚ್ಚೆಲ್ಲ ಇರಲಿ ಅಂತ ಹೇಳಿದ್ರು. ನೋಡಿ, 2 ಸೀರೆಗೂ ಕೂಡ ಬೀಡ್ಸ್ ಹಾಕಿದ್ದೀನಿ. ಒಂದೊಂದಕ್ಕೆ ರೀತಿ ಹಾಕಿದ್ದೀನಿ. ನೋಡಿ, ಒಂದಕ್ಕೆ ಕೆಂಪುದು ಕುಚ್ಚು ಹಾಕಿದ್ದೀನಿ, ಗೋಲ್ಡ್ ಕಲರ್ ಬೀಡ್ಸ್ ಹಾಕಿದ್ದೀನಿ. ಒಂದಕ್ಕೆ
ಇದು ಗೋಲ್ಡ್ ಕಲರ್ ಕುಚ್ಚು ಹಾಕಿದ್ದೀನಿ, ಬೀಡ್ಸ್ನ ರೆಡ್ ಕಲರ್ ಬೀಡ್ಸ್ನ ಹಾಕಿದ್ದೀನಿ. ಒಂದೊಂದು ಸೀರೆಗೆ ಒಂದೊಂದು ರೀತಿ ಇರಲಿ, ಒಂದೇ ಥರ ಬೇಡ ಅಂಥೇಳಿ ಈ ರೀತಿಯಾಗಿ ಮಾಡಿದ್ದೀನಿ. ಈ ರೀತಿ ಎಲ್ಲ ನೀವು ಕೂಡ ಮಾಡಿಸ್ಕೋಬೋದು. ಕ್ರೋಸ ಕುಚ್ಚೆ ಹಾಕ್ಕೋಬೇಕು ಅಂತ ಏನಿಲ್ಲ. ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಹಾಕೊಂಡಾಗ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಂಡ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಈ ರೀತಿ ಎಲ್ಲ ಮಾಡ್ಕೊಂಡು ನಿಮಗೆ ನೀವೇ ಬೇಕಾದರೆ ಕ್ರೋಸ ಕುಚ್ಚೆ ಹಾಕೋಬೇಕು ಅಂತೇನಿಲ್ಲ. ವೀಡಿಯೋಸ್ನೆಲ್ಲ ನೋಡಿ ಈ ರೀತಿ ಕುಚ್ಚುಗಳು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಇದನ್ನು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ. ಇದು ಕೂಡ ಹೊಸ ಡಿಸೈನ್ನೇ. ಈ ಕಸ್ಟಮರು ಸ್ಲೀವ್ಸಿಗೆಲ್ಲ ಏನು ಬೇಡಿ, ಡಬಲ್ ಬಾರ್ಡ್ರ್ ಬಂದಿರೋದ್ರಿಂದ ಸ್ಲೀವ್ಸಿಗೆಲ್ಲ ಬೇಡಿ, ಬರೀ ಫ್ರಂಟು ಬ್ಯಾಕಿಗೆ ಮಾತ್ರ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಫ್ರಂಟು ಬ್ಯಾಕಿಗೆ ಮಾತ್ರ ಮಾಡಿದ್ದೀನಿ. ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕೂಡ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಮೆಸೇಜ್ ಮಾಡಿದ್ರೆ ನಾನು ಹೇಳ್ತೀನಿ ಡಿಸೈನ್ ಬೇಕು ಅಂತ ಹೇಳೋವಂಥವ್ರಿಗೆ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ, ಎಲ್ಲಿ ತೊಗೊಂಡ್ರಿ ಅಂತ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಿರ್ತೀನಿ, ನಾನು ಎಲ್ಲಿ ಮಿಷಿನ್ ತೊಗೊಂಡೆ ಅಲ್ಲೇ ಆದಷ್ಟು ಡಿಸೈನ್ನ ತೊಗೋತೀನಿ. ನಿಮಗೆ ಬೇಕು ಅನ್ನೋಗಿದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ಅವ್ರ ನಂಬರ್ನ ಕೊಡ್ತೀನಿ, ನೀವು ಅಲ್ಲಿ ತೊಗೊಳ್ಳಿ. ಆದರೆ 1-2 ಡಿಸೈನ್ ತೊಗೊಳೋದಕ್ಕಾಗಲ್ಲ, 100-150 ಡಿಸೈನ್ ಮಾತ್ರ ಅವ್ರು ಕೊಡುವಂಥದ್ದು. ಕ್ಯಾಟ್ಲಾಗ್ಗಳು ಕೂಡ ಕಳಿಸ್ಕೊಡ್ತಾರೆ ನಿಮಗೆ ಬೇಕು ಅನ್ನೋಗಿದ್ರೆ. ನಾನು ಹೇಳ್ತೀನಿ ವೀಡಿಯೋದಲ್ಲಿ ಬೇಕು ಅಂದರೆ ಮೆಸೇಜ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.